ನಮಸ್ಕಾರ, ನಮ್ಮ ಹಿರೇಕೆರೂರು ಚಾನೆಲ್ಗೆ ಸ್ವಾಗತ. ಹಿರೇಕೆರೂರಿನ ಪೊಲೀಸ್ ಮೈದಾನದಲ್ಲಿ 1 ವರ್ಷದಿಂದ ಸತತವಾಗಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಿಕ್ಕೆ ಹಿರೇಕೆರೂರು ಮತ್ತು ರಟ್ಟಳ್ಳಿ ತಾಲೂಕಿನ 2 ತಾಲೂಕಿನ ಜನರ ಪ್ರಯತ್ನದಿಂದ, ಅದರ ಜೊತೆಗೆ ನಮ್ಮ ಆರ್ ಪಾಟೀಲರು ಮತ್ತು ಬಸವರಾಜ್ ಸರ್ ಅವರು ಇಬ್ಬರು ಸಿಪಿಐ ಜನರು ಸೇರಿಕೊಂಡು ಅವರ ಸಿಬ್ಬಂದಿ ವರ್ಗದವರು ಮತ್ತು ಊರ ನಾಗರಿಕರು ಸೇರಿ ಇವತ್ತು ಅದ್ಭುತವಾದ ದೇವಸ್ಥಾನವನ್ನ ನಾವು ಇವತ್ತು ಲೋಕಾರ್ಪಣೆ ಮಾಡುವುದರ ಜೊತೆಗೆ ಬೆಳಿಗ್ಗೆ 8:30ರಿಂದ ಇವತ್ತು ಅನೇಕ ಕಲಾ ತಂಡಗಳಿಂದ ಮೆರವಣಿಗೆಯನ್ನ ಮಾಡಿ ಹಿರೇಕೆರೂರು ಮತ್ತು ರಟ್ಟಳ್ಳಿ ತಾಲೂಕಿನ ಶಾಸಕರು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರೇಕೆರೂರು ತಾಲೂಕಿನ ಜನಪ್ರಿಯ ಶಾಸಕರು, ಅದರ ಜೊತೆಗೆ ವಿದ್ಯಾ ಮಂದಿರವನ್ನು ಕಟ್ಟಿದಂತ ಅನ್ನದಾತರು ಮತ್ತು ಜ್ಞಾನವನ್ನು ಕೊಡುವಂತ ಎಸ್ ಪಾಟೀಲ್ರವರು ಉದ್ಘಾಟನೆಯ ಮಾಡುವುದರ ಜೊತೆಗೆ ಆರ್ ಪಾಟೀಲ್ರು ಮತ್ತು ನಮ್ಮ ಸುರೇಶ್ ಅವರು, ಬಸವರಾಜ್ ಸರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅದ್ಭುತವಾದ ಎಲ್ಲ ಜನರ ಮಧ್ಯೆ ಇವತ್ತು ಮೆರವಣಿಗೆಯನ್ನು ಮಾಡಿ ಈ ಸ್ವಾಮಿಗೆ ಮಂದಿರಕ್ಕೆ ಇವತ್ತು ಸ್ವಾಮಿ ಆಗಮಿಸಿದ್ದಾನೆ. PSI ಸಾಹೇಬರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇದರಲ್ಲಿ ಹೆಚ್ಚು ಶ್ರಮವನ್ನು ಕೊಟ್ಟವರು ನಮ್ಮ ಚಂದ್ರು ಬಾಜಿಗೌಡ್ರವರು ಭಾರಿ ಕಷ್ಟಪಟ್ಟು ಎಲ್ಲದ ರೀತಿಯಲ್ಲಿ ಅವರ ಸರ್ಕಾರಿ ನೌಕರಿಯ ಜೊತೆಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವತ್ತು ಸಾಯಂಕಾಲದಿಂದ ನಾಳೆ ಕಬ್ಬಡಿ ಕತ್ತಿಮಠದ ಸ್ವಾಮಿಗಳು ಬಂದು ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಎಲ್ಲ ಜನತೆಯು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ದೇವರ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಮತ್ತು 2 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಜನರಿಗೆ ಇವತ್ತು ಪಕ್ಷ ಭೇದವನ್ನು ಮರೆತು ಜಾತಿ ಮತವನ್ನು ಮರೆತು ಆ ಸ್ವಾಮಿಯ ಕೃಪೆ ಪಾತ್ರರಾಗಿದ್ದಾರೆ. ನಮಗೆ ಒಂದು ದೊಡ್ಡ ಆಶ್ಚರ್ಯಕರ ಏನಂತಂದ್ರೆ ಹಿರೇಕೆರೂರಿನ ಕೆರೆಯರಿ ಮೇಲೆ ಇರುವಂತಹ ದುರ್ಗಾ ಮಾತೆ, ನಾವು ಮೊನ್ನೆ ಮಂಗಳವಾರ ಮತ್ತು ಸೋಮವಾರ ಮಳೆ ಬಂದಂತ ಸಂದರ್ಭದಲ್ಲಿ ಸ್ವಾಮಿಯ ಕಾರ್ಯಕ್ರಮ ಇರೋದ್ರಿಂದ 3-4 ದಿನ ಮಳೆ ಬರಬಾರ್ದಂತ ತಾಯಿಯಲ್ಲಿ ಬೆಳಕೇನಿದ್ವಿ. ಅದೇ ನಿಟ್ಟಿನಿಂದ ನಮಗೆ ಇವತ್ತು ಆ ಪರಮಾತ್ಮ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ 3 ದಿನ ನಮಗೆ ಬಿಡುವಾಗಿದೆ. ಇನ್ನು 2 ದಿನ ಆ ಸ್ವಾಮಿ ಒಂದು ಮಳೆರಾಯನನ್ನ ನಿಲ್ಲಿಸಿ ರೈತರಿಗೆ ಮಳೆ ಬೇಕು. ಆದ್ರೆ ನಾವು ಕಾರ್ಯಕ್ರಮ ಮುಗಿದ ನಂತರ ಸೋಮವಾರದಿಂದ ಸತತವಾಗಿ ಮಳೆಗಾಲ ಪ್ರಾರಂಭವಾಗಿ ರೈತರ ಮನಸ್ಸು ಮತ್ತು ಭೂಮಿ ತಾಯಿಗೆ ಹಸಿರು ಉಳಿಸುವಂತ ಆಶೀರ್ವಾದವನ್ನ ಆಂಜನೇಯ ಸ್ವಾಮಿ ಮತ್ತು ವಿಘ್ನೇಶ್ವರ ಮತ್ತು ದುರ್ಗಾ ಮಾತೆ ಮಾಡಿ ಜನರ ಮನಸ್ಸಿಗೆ ಸಂತೋಷವನ್ನು ಕೊಡುವುದರ ಜೊತೆಗೆ ಈ ಸ್ವಾಮಿಯ ದೊಡ್ಡ ಪವಾಡವಿದೆ. ಹಿಂದಿದ್ದಂತ ಸ್ವಾಮಿಯನ್ನು ಇಲ್ಲಿ ನಾವು ಅಲ್ಲಿ ದೇವಸ್ಥಾನದ ಅಡಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಅವರ ಆಶೀರ್ವಾದ ಮತ್ತು ಇವತ್ತು ಏನು ಹೊಸದಾಗಿ ನಮ್ಮ ಹಿರೇಕೆರೂರಿಗೆ ಆಗಮಿಸಿದ್ದಾರೆ ಆಂಜನೇಯ ಸ್ವಾಮಿ ಅವರು, ಪ್ರತಿ ಶನಿವಾರ ಪ್ರಸಾದ ಆಗ್ತದೆ ಸ್ವಾಮಿದು. ತಾವೆಲ್ಲ ಏನು ನಂಬಿಕೆಯನ್ನು ಬಂದ ಅವ್ರನ್ನ ಪ್ರೀತಿಯಿಂದ ಭಕ್ತಿಯಿಂದ ಕಾಡ್ತಿರೋ ಆ ಪ್ರಸಾದವನ್ನ ಪ್ರತಿ ಶನಿವಾರ ಆ ಪರಮಾತ್ಮ ಪ್ರಸಾದವನ್ನು ಕೊಡ್ತಾನ. ನಿಮ್ಮ ಕೆಲಸಗಳು ಆಗ್ತಾವಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ. ಈ ದೇವಸ್ಥಾನ ಕನಸು ಕಂಡಂಗಾಗಿದೆ. ನಾವೆಲ್ಲರೂ ಈ ಭಾಗದ ಜನತೆ ನಾವು ದೇವಸ್ಥಾನ ಹಾಕತ್ತೇನೋ ಅಂತ ಭಾವನೆ ಇತ್ತು. ಆದ್ರೆ ಇವತ್ತು ಏನು ಜಗನ್ನಾಚಾರ್ಯ ಅವರು ಒಂದು ದೇವಸ್ಥಾನ 2 ದಿನ ಮುಂದೆ ಕರ್ತಿದ್ರು. ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಬಸವರಾಜ್ ಸರ್ ಅವರು, ಆರ್ ಪಾಟೀಲ್ರವರು, ನಮ್ಮ ಅನೇಕ ಇವತ್ತು ನಮ್ದು ಏನು ಸೇವಾ ಸಮಿತಿ ಇದೆ ಎಲ್ಲರೂ ಸೇರಿ ಕಷ್ಟಪಟ್ಟು 1.5 ವರ್ಷದಲ್ಲಿ ಇವತ್ತು ಸ್ವಾಮಿಯ ಪ್ರತಿಷ್ಠಾಪನೆ ಆಗ್ತದೆ. ಅದ್ಭುತವಾದ ದೇವಸ್ಥಾನ ಇದೆ. ಇನ್ನು ನಿಮಗೆಲ್ಲ ಜನರಿಗೆ ಇದು ಹೆಚ್ಚಿನ ಕೆಲಸ ಮಾಡಬೇಕಾದ್ರೆ ನಿಮ್ಮ ತನು ಮನತನವನ್ನ ನಾವು ಕೇಳ್ತಾ ಇದ್ದೇವೆ. ಇದೆಲ್ಲರ ಸ್ವಾಮಿಯ ಪಾತ್ರಕ್ಕೆ ಕೃಪೆ ಆಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಹಿರೇಕೆರೂರು ಚಾನೆಲ್ ಅನ್ನ ಲೈಕ್ ಮಾಡಿ.